ಆಗಸ್ಟ್ 20 ಚುನಾವಣೆ ಫಲಿತಾಂಶ ರದ್ದುಪಡಿಸಿದ ಡಿಆರ್. ಆಡಳಿತಾಧಿಕಾರಿಯಾಗಿ ಸಿದ್ದಾಪುರ ಬಿಇಒ ನೇಮಕ. ಅನಿರೀಕ್ಷಿತ ಸಹಕಾರ ಸಂಘಗಳ ಬೆಳವಣಿಗೆಯೊಂದರಲ್ಲಿ ಉಪನಿಬಂಧಕ ಎಸ್.ಜೆ. ಮಂಜುನಾಥ್ ಸಿಂಗ್ ಇಲ್ಲಿನ ತೋಟಗಾರ್ಸ್ ಸೇಲ್ಸ್ ಸೊಸೈಟಿಗೆ 20/8/2023 ನಡೆದ ಚುನಾವಣೆಯ ಫಲಿತಾಂಶವನ್ನು ರದ್ದುಪಡಿಸಿ ವಿಶೇಷಾಧಿಕಾರಿಯನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಸಿದ್ದಾಪುರ ಬಿಇಒ ಎಂಎಚ್ ನಾಯ್ಕ್ ಅವರನ್ನು ವಿಶೇಷಾಧಿಕಾರಿಯಾಗಿ ನೇಮಿಸಿ ತಕ್ಷಣ ಟಿಎಸ್ಎಸ್ ಆಡಳಿತ ಅಧಿಕಾರ ವಹಿಸಿಕೊಳ್ಳುವಂತೆ ಮೇ 24ರಂದು ಹೊರಡಿಸಿದ ಆದೇಶದಲ್ಲಿ ಸೂಚಿಸಿದ್ದಾರೆ. ಕಳೆದ ಆಗಸ್ಟ್ 20ರಂದು ನಡೆದ ಟಿಎಸ್ಎಸ್ ಆಡಳಿತ ಮಂಡಳಿ ಚುನಾವಣಾ ಪ್ರಕ್ರಿಯೆಯಲ್ಲಿ ತೀವ್ರ ಲೋಪದೋಷಗಳು ಉಂಟಾಗಿವೆ ಎಂದು ಹಿಂದಿನ ಆಡಳಿತ ಮಂಡಳಿ ಸದಸ್ಯರಾದ ಗಣಪತಿ ಶೇಷಗಿರಿ ರಾಯ್ಸದ್ ಮತ್ತು ವಿನಾಯಕ ದತ್ತಾತ್ರೇಯ ಭಟ್ ಸಲ್ಲಿಸಿದ್ದ ಚುನಾವಣಾ ದಾವಾ ಅರ್ಜಿಗಳ ವಿಚಾರಣೆ ನಡೆಸಿ ಚುನಾವಣೆಯಲ್ಲಿ ಗಂಭೀರ ಲೋಪಗಳಾಗಿರುವುದನ್ನು ಮನಗಂಡು ಸಹಕಾರಿ ಸಂಘಗಳ ಅಧಿನಿಯಮ 1959ರ ಅಧಿನಿಯಮ 31ರ ಅಡಿಯಲ್ಲಿ ಈ ಆದೇಶ ಹೊರಡಿಸುತ್ತಿರುವುದಾಗಿ ಡಿಆರ್ ತಮ್ಮ ಆದೇಶ ಪತ್ರದಲ್ಲಿ ಹೇಳಿದ್ದಾರೆ. ಇವರ ಆದೇಶದಂತೆ ಇನ್ನು ಗರಿಷ್ಠ 6 ತಿಂಗಳುಗಳ ಕಾಲ ವಿಶೇಷಾಧಿಕಾರಿಯ ಅಧಿಕಾರವಿರಲಿದ್ದು, ಅವರ ಅಧಿಕಾರಾವಧಿಯ ಕೊನೆಯೊಳಗೆ ಚುನಾವಣೆ ನಡೆಸಿ ಆಡಳಿತ ಮಂಡಳಿ ಸ್ಥಾಪನೆಗೆ ಕ್ರಮ ಜರುಗಿಸಬೇಕೆಂದು ಕೂಡ ಅವರಿಗೆ ಸೂಚಿಸಲಾಗಿದೆ. ಈ ಬೆಳವಣಿಗೆ ಕುರಿತಾಗಿ ಪ್ರತಿಕ್ರಿಯಿಸಿರುವ ಈ ಪ್ರಕರಣದ ಎದುರುದಾರರು ಕೆಇಟಿಯಲ್ಲಿ ಮೇಲ್ಮನವಿ ಸಲ್ಲಿಸಿ ಅಗತ್ಯ ಕಾನೂನು ಹೋರಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶಿರಸಿಯ ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಯಲ್ಲಿ ನಡೆದ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಂಸ್ಥೆಯ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯರು, ಈ ಬೆಳವಣಿಗೆಯಿಂದ ನಮ್ಮ ರೈತರು, ಗ್ರಾಹಕರು ಹಾಗೂ ಸಿಬ್ಬಂದಿಗಳು ಹೆದರುವ ಅವಶ್ಯಕತೆ ಇಲ್ಲ. ಈಗಾಗಲೇ ಸಂಸ್ಥೆಗೆ ಹಾನಿ ಮಾಡಿದವರ ಮೇಲೆ ಪೊಲೀಸ್ ಪ್ರಕರಣ ದಾಖಲಾಗಿದೆ. ನಮ್ಮ ಆಡಳಿತ ಮಂಡಳಿಯನ್ನು ಅಸಿಂಧುಗೊಳಿಸಿದ್ದನ್ನು ನಾವು ಪ್ರಶ್ನಿಸುತ್ತೇವೆ. ಒಂದು ವೇಳೆ ಚುನಾವಣೆ ನಡೆದರೆ ಅದನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ ಎಂದು ಟಿಎಸ್ಎಸ್ನಲ್ಲಿ ಹೇಳಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಹಾಜರಿದ್ದು ಅವರಿಗೆ ಬೆಂಬಲ ಸೂಚಿಸಿದರು. ಒಕ್ಕಲರಿಂದ 15 ಜನ ನಿರ್ದೇಶಕರ ಸ್ಥಾನಕ್ಕೆ 14 ಜನರನ್ನ ಅಭೂತಪೂರ್ವವಾಗಿ ನಮಗೆ ಗೆಲುವನ್ನು ತಂದುಕೊಟ್ಟಿದ್ರಿ ನಮ್ಮ ಟೀಮಿಗೆ. ಅವತ್ತನ್ನ 4 ದಿವಸ ನಂತರದಲ್ಲಿ ಯಾರು ಸೋತಿದ್ರೋ ಆ ಸೋತವರು ಮತ್ತು ಬೇರೆ ಅವರ ಅಂದರೆ ಈ ಸಂಸ್ಥೆಗೆ ಒಂದು ವಿಶೇಷ ಫಲಾನುಭವಿಗಳನ್ನು ಹಾಗೆ ಯಾರು ಇದ್ರೋ ಅವರೆಲ್ಲ ಸೇರ್ಕೊಂಡು ಡಿಆರ್ ಕೋರ್ಟ್ ಒಳಗೆ ಒಂದು ಅಪೀಲನ್ನು ಮಾಡಿದ್ರು. ನಮ್ಮ ಮೇಲೆ ಕೇಸ್ಗಳನ್ನು ಮಾಡಿದ್ರು. ನಮ್ಮ ಮೇಲೆ ಹೇಳೋದಕ್ಕಿಂತ ಚುನಾವಣೆ ಒಂದು ಸರಿಯಾದ ಕ್ರಮದಲ್ಲಿ ನಡೀಲಿಲ್ಲ ಹೇಳುವಂಥದ್ದನ್ನು ಮಾಡಿದ್ರು. ಅದು ನಿನ್ನೆಗೆ ತೀರ್ಪು ಬಂದಿದೆ. ತೀರ್ಪು ಹೇಗೆ ಕೊಟ್ಟಿದ್ದಾರೆ ಕೇಳಿದ್ರೆ ನಮ್ಮ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೆ ಹಳೆಯ ಆಡಳಿತ ಮಂಡಳಿ ಇರುವಾಗ ಈ ಚುನಾವಣೆಯನ್ನು ನಡೆಸಿದ್ದು, ಈ ಚುನಾವಣೆಗೆ ಸಂಬಂಧಪಟ್ಟು ನೋಟಿಸನ್ನು ಕೊಡುವಂಥವ್ರು ಆ ಹಳೆಯ ಆಡಳಿತ ಮಂಡಳಿಯಲ್ಲಿ ಆಗಿತ್ತು. 195 ದಿವಸಕ್ಕಿಂತ ಮುಂಚೆ ಎಲ್ಲ ಮೆಂಬರಿಗೆ ನೋಟಿಸ್ ಕೊಡಬೇಕು, ಅದು ಕೊಡಲಿಲ್ಲ ಹೇಳುವಂಥದ್ದು ಕೆಲವೊಂದು ಇದನ್ನು ನನಗೆ ತಿಳಿದು ಬಂತು. ಆದರೆ ಇವತ್ತು ಜಡ್ಜ್ಮೆಂಟ್ ಕಾಪಿ ನಮ್ಮ ಕಡೆ ಇಲ್ಲ. ಕಾರಣ ನಿನ್ನೆ ಅಲ್ಲಿ ಕಾರವಾರದೊಳಗೆ ಡಿಆರ್ ಆಫೀಸ್ ಒಳಗೆ ಜಡ್ಜ್ಮೆಂಟ್ ಆಗಬೇಕಾಗಿತ್ತು. ಓಪನ್ ಹಾಲ್ ಅಲ್ಲಿ, ಓಪನ್ ಕೋರ್ಟ್ ಅಲ್ಲಿ ಆಗಬೇಕಾಗಿತ್ತು. ನಮ್ಮ ವಕೀಲರು ಸಹಿತವಾಗಿ ಅಲ್ಲಿ ಹೋಗಿ ಅಲ್ಲೇ ಮೆಟ್ಲ ತನಕ ಹೋಗಿ ಎಲ್ಲ ನೋಡಿಕೊಂಡು ಒಳಗೆ ಎಂಟ್ರಿ ಆಗಲಿಲ್ಲ. ಕಾರಣ ಅಂದರೆ ಅವರು ಡಿಆರ್ ಅವರು ಇಲ್ಲ, ಇವತ್ತು ಹಾಕೊಂಡಿದ್ರು. ಆ ಕಾರಣಕ್ಕಾಗಿ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆದರೆ ಅಲ್ಲಿ ಓಪನ್ ಹಾಲಲ್ಲಿ ಅಥವಾ ಓಪನ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಲಿಲ್ಲ. ಎಲ್ಲೋ ಹಾದಿಯಲ್ಲಿ ಎಲ್ಲೋ ಯಾರ್ದೋ ಒಂದು ರೂಮ್ ಒಳಗೆ ಜಡ್ಜ್ಮೆಂಟ್ ಬರ್ದಂಗೆ ಕಾಣ್ತಾ ಇದೆ ನಮಗೆ. ಹಾಗಾಗಿ ಯಾರು ನಮ್ಮ ಸದಸ್ಯರು, ನಮ್ಮ ಗ್ರಾಹಕರು, ಟಿಎಸ್ಎಸ್ಸಿನ ಅಭಿಮಾನಿಗಳು ಯಾರು ಧೃತಿಗೆಡುವಂಥದ್ದಿಲ್ಲ. 6 ತಿಂಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿದ್ದಾರೆ. ನಡೀಲಿ. ನಾವು ಮುಂದಿನ ಕ್ರಮವನ್ನ ನಮ್ಮ ಲೀಗಲ್ ಅಡ್ವೈಸರ್ ಹತ್ರ ತಗೊಳ್ತೇವೆ. ಇದಕ್ಕೆ ಏನು ಮಾಡ್ಲಿಕ್ಕೆ ಬರ್ತದೆ ಹೇಳುವಂಥದ್ದನ್ನ ತಗೊಳ್ತೇವೆ. ಒಳ್ಳೆಯ ರೀತಿಯೊಳಗೆ ಮಾಡ್ಲಿಕ್ಕೆ ಬಂದ್ರೆ ಮಾತ್ರ ಹೋಗ್ತೇವೆ.
ಸದಸ್ಯರ ಮೇಲೆ ಯಾವ್ದಾದ್ರು ಪರಿಣಾಮ ಬೀಳುತ್ತದಲ್ಲ ಅದು ನಾವು ಹೋಗುವುದಿಲ್ಲ, ಸೀದಾ ನಾವು ಚುನಾವಣೆಗೆ ಹೋಗ್ತೇವೆ ಮತ್ತೆ. ಹಾಗಾಗಿ ಇದಕ್ಕೆಲ್ಲ ನಿಮ್ಮ ಬೆಂಬಲವನ್ನು ನಾವು ಕೋರ್ತಾ ಇದ್ದೇವೆ. ಮತ್ತು ದಯವಿಟ್ಟು ನಮ್ಮ ಸದಸ್ಯರಲ್ಲಿ ಟಿಎಸ್ಎಸ್ ಸಂಸ್ಥೆಯ ಆಡಳಿತ ಮಂಡಳಿಯನ್ನು ಅಸಿಂಧುಗೊಳಿಸಿರುವುದನ್ನು ಖಂಡಿಸಿ ನೂತನ ಆಡಳಿತ ಮಂಡಳಿಯವರು ನ್ಯಾಯಕ್ಕಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕರವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು, ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತೇನೆ ಮತ್ತು ಕೂಡಲೇ ಡಿಆರ್ ಅವರೊಂದಿಗೆ ಮಾತನಾಡುವುದಾಗಿ ಭರವಸೆ ನೀಡಿದರು. ಡಿಆರ್ ಅವರು ಇಲ್ಲಿ ಬರಬೇಕು. ನಮಗೆ ಜಜ್ಮೆಂಟ್ ಕಾಪಿ ನಿನ್ನೇನು ಸಿಗಲಿಲ್ಲ. ಅಲ್ಲಿ ನಮ್ಮ ವಕೀಲರು ಇದ್ರು, ನಾವು ಇದ್ರು. ದಯವಿಟ್ಟು ನಿಮ್ಮ ಹತ್ರ ನಾವು ಮತ್ತೊಂದು ಮನವಿ ಮೌಖಿಕವಾಗಿ ಏನು ಕೊಡ್ತಾ ಇದ್ದೇವೆ ಕೇಳಿದ್ರೆ, ಡಿಆರ್ ಅವರು ಬರಬೇಕು, ನಮಗದ್ರದ್ದು ಕಾಪಿಯನ್ನು ಕೊಡಬೇಕು. ಇದನ್ನ ಯಾಕೆ ಹೀಗಾಯ್ತು ಅನ್ನುವಂಥದ್ದು ಅವರು ವಿವರ ಕೊಡಬೇಕು. ಹಾಗಾಗಿ ನಾವು ನಮ್ಮ ಸಂಸ್ಥೆಯ ಮುಂದೆ ಅವರು ಬರೋ ತನಕ ನಾವು ಮೌನಯುತವಾಗಿ ಕೂತ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹೇಳುವಂತದ್ದನ್ನು ನಾವು ಎಲ್ಲ ಶೇರ್ ಮೆಂಬರ್ ಪರವಾಗಿ ನಾವು ಹೇಳ್ತಾ ಇದ್ದೇವೆ. ಇದು ಬೆಳವಣಿಗೆ ಯಾವ ವರ್ಷದಲ್ಲೂ ಆಗದೆ ಹೋದಂತಹ ಇಂತಹ ಒಂದು ಬೆಳವಣಿಗೆಗಳು ಈಗ ಆಗ್ಲಿಕ್ಕೆ ಕಾರಣ ಏನು ಮಾಡುವಂತದ್ದನ್ನು ಸಹಿತವಾಗಿ ನಾವು ತಿಳ್ಕೊಂಡಿದ್ದೇನು ಕೇಳಿದ್ರೆ, ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ. ಇವತ್ತು 5 ಕೇಸ್ಗಳು ನಡೀತಾ ಇದೆ. ಇನ್ನೊಂದು ಕೇಸು ಇನ್ನು ಫೈಲ್ ಆಗಿಲ್ಲ. ಏನೋ ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಇರ್ಬೋದು, ನಾಳೆ ನಾಡ್ದು ತಗೊಳ್ಬಹುದು. ಹಣ ದೋಚುವ ಒಂದು ವ್ಯವಸ್ಥಿತವಾದಂತಹ ಸಂಚಿಗೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಅವರಿಗೆ ನಮಗಾಗಿ ಸ್ಪಂದಿಸಬೇಕು, ನಮ್ಮ ಷೇರು ಸದಸ್ಯರಿಗಾಗಿ ಸ್ಪಂದಿಸಬೇಕು, ನಮ್ಮ ನಾನು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಆದರೆ ಇಲ್ಲಿ ಯಾಕೆ ಹೀಗಾಯಿತು ಏನು ಅನ್ನೋಂಥದ್ದು ಸರಿಯಾದ ಮಾಹಿತಿ ನನಗಿಲ್ಲ. ಅಧ್ಯಕ್ಷರು ಒಂದು ಪುಟದ ಒಂದು ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ, ವರದಿಯನ್ನು ನನಗೆ ಕೊಟ್ಟಿದ್ದಾರೆ. ಇದು ಡಿಆರ್ ಅವು ಯಾವ ರೀತಿಯ ಅಧಿಕಾರದ ವ್ಯಾಪ್ತಿಯಲ್ಲಿ ನೇಮಕಾತಿ ಮಾಡಿದರು ಅಥವಾ ಅವರ ಕೋರ್ಟಲ್ಲಿ ಯಾವ ರೀತಿಯ ಕೇಸನ್ನು ನೀವು ಯಾವ ರೀತಿ ಹಾಕಿದ್ರಿ, ಅವರು ಯಾವ ರೀತಿ ಹಾಕಿದ್ರಿ ಅನ್ನೋದು ನನಗೆ ಯಾವುದೂ ಮಾಹಿತಿ ನನಗಿಲ್ಲ. TSSನ ಸದಸ್ಯರು ಕೂಡ ನಾನು ಹೇಳ್ತೇನೆ. ನಾನು TSS ಒಂದೇ ಅನ್ನೋಂಥದ್ದಲ್ಲ ನನಗೆ. ನಾನು ಇಡೀ ಜಿಲ್ಲೆಯಲ್ಲಿರುವಂಥ ಪ್ರೈಮರಿ ಸೊಸೈಟಿಗಳಿರ್ಬೋದು, ನನ್ನ ಕ್ಷೇತ್ರ ಇರ್ತಕ್ಕಂಥ ಪ್ರೈಮರಿ ಸೊಸೈಟಿ ಇರ್ಬೋದು, TSS ಇರ್ಬೋದು, ಯಾವುದೇ ಆಗಿರಲಿ, ಇವೆಲ್ಲವೂ ಕೂಡ ಚೆನ್ನಾಗಿ ನಡಿಬೇಕಾಗತ್ತೆ. ನನ್ನ ಫ್ಯಾಮಿಲಿ ಒಟ್ಟಿಗೆ ನಾನು ಪ್ರವಾಸದಲ್ಲಿದ್ದೆ. ನಾನು ತಡರಾತ್ರಿ ನಾನು ಬಂದು ಮನವಿನ ಕೊಟ್ಟಿದ್ದೀನಿ. ನಾನು DR ಹತ್ರ ನಾನು ಮಾತಾಡ್ತೀನಿ. DR ಯಾರು ಡಿಸ್ಟ್ರಿಕ್ಟ್ ಆಫೀಸರ್ ಹತ್ರ ನಾನು ಮಾತಾಡ್ತೀನಿ. ನಾನು ಮಾತಾಡಿ ಏನು ನ್ಯೂನತೆ ಆಗಿದೆ, ಏನಾಗಿದೆ ಅನ್ನೋದು ಒಂದು ಕಡೆ ಆದರೆ ಬರೀ DR ಒಂದೇ ಅಂತಲ್ಲ, ಇದಕ್ಕೂ ಮೇಲ್ಪಟ್ಟವರು ಇದ್ದಾರೆ. ಈಗ ರಾಜ್ಯ ಮಟ್ಟದಲ್ಲೂ ಅಧಿಕಾರಿಗಳು ಇದ್ದಾರೆ. ಈಗ ಇದರದ್ದೇ ಕೋರ್ಟ್ ಮಿನಿಸ್ಟರ್ ಕೂಡ ಇದ್ದಾರೆ. ಈಗ ಇಕೋಕೇರ್ ಕಾರ್ಯಾಲಯದಲ್ಲಿ ನಡೆದ ಸಂಸ್ಥೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ದಿನಾಂಕ 25/5/2024 ಇಕೋಕೇರ್ ಶಿರಸಿ ಇದರ ವಾರ್ಷಿಕ ಸರ್ವಸಾಧಾರಣ ಸಭೆಯು ರಾಯರಪೇಟೆಯ ಇಕೋಕೇರ್ ಸಂಸ್ಥೆಯ ಕಾರ್ಯಾಲಯದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ತೊನ್ಸೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಇಕೋಕೇರ್ ಸಂಸ್ಥೆಯ ಸಾಮಾಜಿಕ ಸೇವೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಶಿರಸಿಯ ಶಿಕ್ಷಣ ಇಲಾಖೆಯ BRP ಶ್ರೀಧರ್ S ನಾಯ್ಕ್ ಮಾತನಾಡಿ, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಒಳ್ಳೆಯ ಸಂಘ ಸಂಸ್ಥೆಗಳು ಕೈಜೋಡಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಕೋಕೇರ್ ಸಂಸ್ಥೆಯ ಅಧ್ಯಕ್ಷರಾದ ಸುನಿಲ್ ಬೋವಿಯವರು ವಹಿಸಿದ್ದರು. ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡದ ಅಧ್ಯಕ್ಷರಾದ ಮಹೇಶ್ D ನಾಯ್ಕ್, ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಉತ್ತರ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಶ್ ಗಾಳಿಮನೆ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಿರಸಿ ಬ್ರಾಂಚಿನ ಅಧಿಕಾರಿಗಳಾದ ಯಶವಂತ್ ನಾಯ್ಕ್ ಇಕೋಕೇರ್ ಸಂಸ್ಥೆಯ ಸಾಮಾಜಿಕ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಕೋಕೇರ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ರಮೇಶ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಅಟ್ಲೀಸ್ಟ್ ಅವರಿಗೆ ಆ ಕಿಟ್ಟಿನ ಜೊತೆ ಒಂದು ಆಹಾರ ಅಂದ್ರೆ ಅದರಲ್ಲಿ ಗೌರ್ಮೆಂಟ್ ಆದೇಶ ಹೊರಡಿಸಿದೆ, ಒಂದು TB ಪೇಷಂಟ್ಗೆ ಇಷ್ಟು ಒಂದು ಪ್ರಾಡಕ್ಟ್ ಕೊಡ್ಬೇಕಂತ. ಆ ಕಿಟ್ಟನ್ನು ಆ ಮೆಡಿಸಿನ್ ಜೊತೆ ಕೊಡುವ ಒಂದು ಇದಿದೆ. ಒಂದು ಅಟ್ಲೀಸ್ಟ್ ಒಂದು 30-40 ಜನ ಕೊಡ್ಬೋದು ಅಂತ ಒಂದಿದೆ. ನಂತರ ನಾವು ಆಲ್ರೆಡಿ ಯೋಗ ಡೇ ಆಗಿ ನಂತರ
ಲಾಸ್ಟ್ ಟೈಮ್ ಬಹುಶಃ ಒಂದು 25 ಜನಕ್ಕೆ ಫಸ್ಟ್ ಏಡ್ ಕಿಟ್ ಅನ್ನು ಕೊಟ್ಟಿದ್ದಾರೆ. ಈ ಸಲ ಅಟ್ಲೀಸ್ಟ್ ಒಂದು 50 ಸ್ಕೂಲ್ ಆದರೂ ರೀಚ್ ಆಗೋಣ. ಅವರಿಗೆ ಒಳ್ಳೊಳ್ಳೆ ಇದ್ರ ಬಗ್ಗೆ ಅಡ್ವಾನ್ಸ್ ಆಗಿ ಈ ಸಲ ಬೇರೆ ಬೇರೆ ಇದರಲ್ಲಿ ಅವರ ಮನಮುಟ್ಟೋ ಹಾಗೆ ಹುಡುಗರಿಗೆ ಮತ್ತು ಹೈಸ್ಕೂಲ್ ಒಂದಿಷ್ಟು ಅದರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಡ್ರಗ್ ಇದ್ರ ಬಗ್ಗೆ, ಮಾದಕ ವ್ಯಸನ. ಸರ್ ನೀವು ಅದು ಒಂದೇ ಪ್ರೋಗ್ರಾಮ್ ಆಗಿದೆ. ಅದ್ರ ಜೊತೆ ನಾವು ಇನ್ನು ಮುಂದೆ ಹೆಚ್ಚೆಚ್ಚಿನದಾಗಬೇಕು. ನಾವು ಅದರಲ್ಲೇ ನಮ್ದು ಮನುಷ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇರೆ ಜಾತಿ ಧರ್ಮಗಳ ಇದರಲ್ಲಿ ಆಧಾರವಾಗಿ ಜನರನ್ನು ನೋಡ್ತಾನೆ ಇಲ್ವಾ? ಆದರೆ ಮನುಷ್ಯ ತನ್ನಂತೆ ಇತರನ್ನು ಕೂಡ ಮನುಷ್ಯನಾಗಿ ನೋಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ನಾನು ಅದೇ ರೀತಿ ನಡ್ಕೊಳ್ಳೋದು. ನನ್ನ ಪಕ್ಕದಲ್ಲಿ ನಾನು ಯಾರೇ ನನ್ನ ಕಷ್ಟದಲ್ಲಿದ್ರು ನನ್ನ ಪಕ್ಕದ ಮನೆಯಲ್ಲಿ ಒಬ್ಬ ಮಗು ಹೊಸ್ಕೊಂಡಿದೆ ಅಂದಾಗ ನಾನು ಊಟ ಮಾಡಿದ್ದು ನನ್ನ ಹೊಟ್ಟೆ ಹೋಗಲ್ಲ ಅಂತ ನಾನು ಅನ್ಕೊಳ್ತೇನೆ. ಚುನಾಯಿತ ಪ್ರತಿನಿಧಿಗಳನ್ನು ವಜಾ ಮಾಡಿರುವುದು ಸಹಕಾರಿ ತತ್ವಕ್ಕೆ ಅಪಮಾನ ಮಾಡಿದಂತಾಗಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ. TSS ಸಂಸ್ಥೆಯಲ್ಲಿ ನಡೆಯುತ್ತಿರುವ ನಾಟಕೀಯ ಬೆಳವಣಿಗೆಗಳ ಬಗ್ಗೆ ಮಾಜಿ ವಿಧಾನಸಭಾಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರತಿಕ್ರಿಯಿಸಿ, ಶತಮಾನ ಕಂಡ ರೈತರ ಜೀವನಾಡಿಯಾದ ಅನೇಕ ಹಿರಿಯರ ಪರಿಶ್ರಮದಿಂದ ಕಟ್ಟಿದ ರಾಜ್ಯದಲ್ಲಿ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾದ ಶಿರಸಿಯ ತೋಟಗಾರ ಸೇಲ್ಸ್ ಸೊಸೈಟಿಗೆ ಏಕಾಏಕಿ ಆಡಳಿತಾಧಿಕಾರಿಯನ್ನು ನೇಮಿಸಿ ಆದೇಶಿಸಿದ್ದು ಅನೇಕ ಸಂಶಯಕ್ಕೆ ಕಾರಣವಾಗಿದೆ. ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳ ಹಕ್ಕನ್ನು ಮೊಟಕುಗೊಳಿಸಿ ಹಠಾತ್ ಆಡಳಿತಾಧಿಕಾರಿ ನೇಮಿಸಿದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಎಂದಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಲೋಪದೋಷವಾಗಿದೆ ಎಂದು ಬಿಂಬಿಸಿ ಪ್ರತಿಷ್ಠಿತ ಸಂಸ್ಥೆಯ ಮೇಲೆ ಈ ರೀತಿಯ ಕ್ರಮವಾಗಿದ್ದು ಯಾರ ಕೈವಾಡ ಎಂಬುದು ಜನಸಾಮಾನ್ಯರ ರೈತರ ಪ್ರಶ್ನೆಯಾಗಿದೆ. ಚುನಾವಣೆ ಪ್ರಕ್ರಿಯೆಯಲ್ಲಿ ತಪ್ಪಾಗಿದ್ದಲ್ಲಿ ಅದನ್ನು ನಿರ್ವಹಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಅಧಿಕೃತ ಚುನಾಯಿತ ಪ್ರತಿನಿಧಿಗಳನ್ನು ವಜಾ ಮಾಡಿರುವುದು ಸಹಕಾರಿ ತತ್ವಕ್ಕೆ ಅಪಮಾನ ಮಾಡಿದಂತಾಗಿದೆ. ಈಗಾಗಲೇ ಸಂಘದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ದೂರಿನ ವಿಚಾರಣೆಗೆ ಅಡ್ಡಿಪಡಿಸಲಿಕ್ಕಾಗಿ ಆಡಳಿತ ಮಂಡಳಿಯನ್ನು ವಜಾ ಮಾಡಲಾಯಿತೆ ಎಂಬ ಅನುಮಾನ ಮೂಡುವಂತಾಗಿದೆ. ರೈತರ ಕೃಷಿ ಚಟುವಟಿಕೆ ಹಂಗಾಮಿನ ಈ ಹೊತ್ತಿನಲ್ಲಿ ಕೋಟ್ಯಾಂತರ ರುಗಳ ವಹಿವಾಟು ಹೊಂದಿರುವ ಈ ಸಂಸ್ಥೆಗೆ ಆಡಳಿತಾಧಿಕಾರಿ ನೇಮಿಸಿದ್ದು ರೈತರಿಗೆ ತೊಂದರೆ ಕೊಟ್ಟಂತಾಗಿದೆ ಅಲ್ಲದೆ ಶೈಕ್ಷಣಿಕ ವರ್ಷ ಆರಂಭದಲ್ಲಿ ಶಿಕ್ಷಣ ಅಧಿಕಾರಿಯನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿದ್ದು ಯಾಕೆ ಎಂಬುದು ರೈತರ ಪ್ರಶ್ನೆಯಾಗಿದೆ. ಈ ಕೂಡಲೇ ಆದೇಶವನ್ನು ರದ್ದುಗೊಳಿಸಿ ಪುನಃ ಚುನಾಯಿತ ಪ್ರತಿನಿಧಿಗಳ ಕೈಗೆ ಅಧಿಕಾರ ಹಸ್ತಾಂತರ ಮಾಡಬೇಕೆಂದು ಅವರು ಆಗ್ರಹಿಸಿದರು.